ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತಿನ ವ್ಲಾಗು ಶುಕ್ರವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ವ್ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ನೋಡ್ರಿ, ನಾನು ಹೆಸರು ಕಾಳು ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ. ಸಾಯಂಕಾಲದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಅಂದರೆ ನೈಟ್ ಡಿನ್ನರ್ಗೆ ಅನ್ನದ ಜೊತೆಗೆ ಸಾಂಬಾರು 2 ಮುಷ್ಟಿಯಷ್ಟು ಹೆಸರು ಕಾಳು ತೊಗೊಂಡಿನಿ. ಅವನ್ನ ಈಗ ಸ್ವಚ್ಛಗೆ ತೊಳ್ಕೊಂಬಂದೆ. ನೋಡ್ರಿ, 2 ಸಲ ತೊಳಿಬೇಕು, ಯಾಕಂದ್ರೆ ಧೂಳು ಅದು ಇರುತ್ತೆ. ಹಾಗಾಗಿ ಯಾವುದೇ ಕಾಳು ಆಯಿತು, ತರಕಾರಿ ಆಯಿತು, ತೊಳೆದ್ಬಿಟ್ಟರೆ ನಾವು ಅಡುಗೆ ಮಾಡಬೇಕಾಗುತ್ತೆ. ಈಗ ನೋಡ್ರಿ, ಕಾಳು ತೊಳ್ಕೊಂಬಂದ್ಮೇಲೆ ಈಗ ಒಂದು 2 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳಕತ್ತೀನಿ. ನೋಡ್ರಿ, 1 ಗ್ಲಾಸ್ ಫಸ್ಟ್ ಹಾಕಿದೆ, ಆಮೇಲೆ 2 ಗ್ಲಾಸ್ ಒಂದು ಮುಕ್ಕಾಲು ಅಥವಾ 1.5 ಹಾಕ್ಕೊಂಡ್ರೆ ನಡಿತೈತಿ. ಈಗ ನೀರು ಹಾಕಿದ ಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪೌಡರ್ ಹಾಕ್ಕೊಳಕತ್ತೀನಿ. ಅರಿಶಿಣ ಪೌಡ್ರ್ ಹಾಕೋದ್ರಿಂದ ತುಂಬ ಒಳ್ಳೆಯದು. ಹಾಗಾಗಿ ಈಗ ನೋಡ್ರಿ, ಒಂದು 1/4 ಟೀ ಸ್ಪೂನಷ್ಟು ಎಣ್ಣೆ ಹಾಕೀನಿ. ಎಣ್ಣೆ ಹಾಕೋದ್ರಿಂದ ಕಾಳು ಬೇಗ ಮೆತ್ತಗೆ ಬೇಯ್ತವೆ ಅಂತ. ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ. ಈಗ ಉಪ್ಪು ಮತ್ತು ಅರಿಶಿನ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಅದರ ಮುಚ್ಚಳನ ಮುಚ್ತೀನಿ, ಕುಕ್ಕರ್ ಮುಚ್ಚಳನ. ನೋಡ್ರಿ, ಈಗ ಅದನ್ನು ಮುಚ್ಚಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಒಂದು 3 ವಿಜಲ್ ಅಥವಾ 4 ವಿಜಲ್ ಕೂಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಸಾಫ್ಟಾಗಿ ಕಾಳು ಬೇಯ್ತೈತಿ. ಹಾಗಾಗಿ ಆಮೇಲೆ ನೆನೆಸಿಟ್ಬಿಟ್ಟು ಕಾಳು ಕುದಿಸ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. ಬಟ್ ನನಗೆ ಟೈಮ್ ಇರಲಿಲ್ಲ, ಆಮೇಲೆ ಕಾಳನ್ನು ನೆನೆ ಹಾಕಿದ್ದಿಲ್ಲ. ಹಾಗಾಗಿ ಒಣ ಕಾಳನ್ನ ನಾನು ಕುದಿಸ್ಕೊಳಕತ್ತೀನಿ. ಈಗ ನೋಡ್ರಿ, ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿನಿ ಒಂದು ಅರ್ಧ, ಆಮೇಲೆ ಒಂದು 3 ಟೊಮೆಟೊನ ಹೆಚ್ಕೊತೀನಿ. ಚಿಕ್ಕವಿದ್ವು, ಹಾಗಾಗಿ ಒಂದು 3 ಟೊಮೆಟೊ ತೊಗೊಂಡಿನಿ. ದೊಡ್ಡದಿದ್ರೆ 2 ಸಾಕು. ಚೋಟು, ಹಾಯ್ 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 ಯಕ್ಷೆ, ಅಲ್ಲೋಡ ಅಕ್ಕ ಖುಷಿಯಾಗಿರೋದು. ಹಾಯ್ ಮಾಡ. ಹಾಯ್ ಓಡ್ತಾನಲ್ಲ ಇವ, ಬಡಿಸ್ಕೊಂಡಿಯಪ್ಪ ಅದನ್ನ. ಎತ್ತ ಹಾಯ್ ಹಾಯ್ ಅನ್ನು ಬರೀ ಸೊನ್ನೆ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಹೆಂಗದಿರಿ? ಅಯ್ಯ, ಪಪ್ಪ ಹೋದ ಬಿಟ್ಟು ಹೋದ್ನಲ್ಲ ಮದುವೆ. ಅಯ್ಯೋ, ಯಾಕ ಪಪ್ಪನ್ ಬಿಟ್ಟು ಇರಲ್ಲನ? ಅಯ್ಯೋ, ಹೇಳಪ್ಪ. ಏಯ್ ಸುಮ್ಮನೆ ಬಿಡು, ಸುಮ್ಮನೆ ತಾನ ಮಾತಾಡ್ತಾನ, ಎಲ್ಲ ಮಾತಾಡ್ತಾನ. ಏನಪ್ಪ ಸಮಾಚಾರ? ಎತ್ತರ ಸಮಾಚಾರ ಏನು? ಸ್ಕೂಲಿಗೆ ಹೋಗಿದ್ದ್ಯಾ? ಫೋನ ಮಾಡಂಗಿಲ್ಲ ಈಗ. ಅವ್ನು ನೋಡಲ್ಲ, ದೇವ್ರದ್ದು ಇದನ್ನ ನೋಡಕಪ್ಪನ. ದಿನಕ್ಕೊಂದು 20 ಸಲ ಹಚ್ತಿದ್ದ. ಬಾರೆ ನೀನು ಮಾತಾಡ್ಸ್ಬ. ಅಯ್ಯೋಯ್ಯೋ ಅಯ್ಯೋಯ್ಯೋ ಅಯ್ಯೋಯ್ಯೋ, ಇವನ್ ಖುಷಿ ತಮ್ಮಾರು ಬಂದಾರ. ಮಾತಾಡ್ಸ. ಏನು ತೆಗಿಲಿ, ಏನು ಮುಟ್ಲಿ, ಏನು ಬಿಸಾಕ್ಲಿ ಅಂತಾನೀಗ. ಹೊಡಿದ ಒಳಗೆ. ಹೌದಾ? ನಡಿಯವ ನಾವು. ಯಾರು ಬಂದ್ರು ಇವತ್ತು? ಯಾರು ಬಂದ್ರು? ಮಾತಾಡ್ತೀಯಲ್ಲಪ್ಪ ನೀನು. ಯಾರು ಬಂದ್ರು? ಯಾರು? ಅಯ್ಯ, ಅಲ್ಲೋಡ ಅವನು ಸೋಗ್ಲಾಡೆ ಸುಬ್ಬೆ ಅಂತಾನೀಗ. ಇವರು ಬಂದರು. ಮೊಟ್ಟೆ ನಿಮ್ಮ ತಲೆನೂ ಮೊಟ್ಟೆ ಹಾಕೈತೇನೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರು. ಅಲ್ಲೋಡಕಿನ ಖುಷಿಗೆ
ಇಬ್ರು ಚಲೋ ಮಾಡ್ತಾರೆ ಹಿಂಗ. ಬಾ ಬಾ ಹಿಂದದೀವಿ ನಾವು. ಕೈ ಕಾಲು ಮುಖ ತೊಳ್ಕೊರಿ. ಕುಲ್ಲ ಬಂದ್ಬಿಟ್ಟವು ಇಲ್ಲಿ ಬಿಡಾದ್ರ ಖಾಲಿ ಆಗೈತಿ. ನಮ್ಮಿ ಅಕ್ಕನ ಹಿಡ್ಕೊಲೆ ಬೀಳ್ತಾಳ. ನಡ್ಬರ್ಕ್ ನಿಂತ್ಬಿಟ್ಟಾಳ. ಎತ್ಲಾಗ ಹೋಗ್ಲಿ ಅಂತ ಆಕಿ. ಇರು ಮೊಟ್ಟೆ ಇಟ್ಟು ಬರ್ತೀನಿ ಇರು. ನೋಡ್ರಿ ಮೊಟ್ಟೆ ಥರ ಕೇಳಿದ್ದೆ ನಾನು. ಇಲ್ಲಿ ಸಾಂಬಾರಿಗೆ ಎಲ್ಲ ಹೆಚ್ಕೊಳಕತ್ತಿದ್ದೆ. ಇಲ್ಲ ಇಡ್ತೀನಿ. ಯುವರ್ ಡಿವೈಸ್ ನೀಡ್ಸ್ ಟು ಕೂಲ್. ಓಕೆ, ನೋಡಿದ್ರಲ್ಲ ನಮ್ಮ ತಂಗಿ ಗಂಡ ಮಕ್ಕಳು ಎಲ್ಲರೂ ಬಂದರು. ಹಾಗಾಗಿ ಸಾಂಬಾರು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಬೇಕಂಥೇಳಿ ಮಾಡಾಕತ್ತೀನಿ. ಈಗ ನೋಡ್ರಿ ಕಾಳು ವಿಜಲ್ ಕೂಗಿತ್ತು, ಆಲ್ರೆಡಿ ತಣ್ಣಗೂ ಆಗಿತ್ತು, ವಿಜಲ್ ಹೋಗಿತ್ತು. ಈಗ ನೋಡ್ರಿ ತೋರಿಸಾಕತ್ತೀನಿ ಕಾಳು ಯಾವ ರೀತಿ ಕುದ್ದಾವು ಅಂತ ಹೇಳ್ಬಿಟ್ಟು. 3ರಿಂದ 4 ವಿಜಲ್ ಕೂಗಿಸಿದ್ದೆ. ಅಷ್ಟೊಂದು ಏನು ಮೆತ್ತಗೆ ಬೆಂದಿರಲಿಲ್ಲ. ಹಾಗಾಗಿ ಸ್ವಲ್ಪ ಒಂದೊಂದು ಕಾಳು ಮೆತ್ತಗನ ಬೆಂದಿದ್ವು. ಕೈಲಿ ಹೆಚ್ಚಿಗೆ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಇವು. ಈಗ ಒಂದು ಚಮಚದಷ್ಟು ನಾನು ಚಿಕ್ಕ ಬಟ್ಲದಾಗ ಕಾಳು ತೊಗೊಳಕತ್ತೀನಿ. ಎದಕ್ಕಂದ್ರೆ ಮನ್ಯಾಗ ಮಕ್ಕಳಿದ್ರೆ ಈ ರೀತಿ ಕಾಳು ಕುದಿಸ್ಬಿಟ್ಟು ಮಕ್ಕಳಿಗೆ ತಿನ್ನಕ್ಕೆ ಕೊಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನಮ್ಮ ತಂಗಿಯಾರು ಬಂದಿದ್ರಲ್ಲ ಹಂಗೆ ತೆಗೆದು ಇಟ್ಟೆ. ಈಗ ನೋಡ್ರಿ ಒಂದು ಅರ್ಧ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಒಂದು ಈರುಳ್ಳಿ ಮತ್ತು ಒಂದು 3 ಟೊಮೆಟೊ ಹೆಚ್ಚಿ ಈಗ ಕಾಳು ಕುದಿಸಿದ್ನೆಲ್ಲ ಅದಕ್ಕೆ ಹಾಕ್ಕೊಳಕತ್ತೀನಿ. ಇದನ್ನೆಲ್ಲ ಸಣ್ಣದಾಗಿನ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಈರುಳ್ಳಿ ಒಂದು ದೊಡ್ಡದಾಗೆ ಕಟ್ ಮಾಡಿದ್ದೆ. ಈಗ ಇದನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಜೀರಿಗೆ ಹಾಕ್ಕೊಳಕತ್ತೀನಿ. ಜೀರಿಗೆ ಹಾಕಿದ ಮೇಲೆ ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳಕತ್ತೀನಿ. ಸಾಂಬಾರು ಪುಡಿ ಇಲ್ಲಾಂದ್ರೆ ಬರೀ ಖಾರದ ಪುಡಿ ಇಲ್ಲ ಮಸಾಲೆ ಖಾರ ಅದನ್ನ ಹಾಕ್ಕೊಂಡ್ರೂ ನಡಿತೈತಿ. ಈಗ ಒಂದು ಅರ್ಧ ಸ್ಪೂನಷ್ಟು ನಾನು ಒಣ ಖಾರ ಹಾಕ್ಕೊಂಡಿನಿ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿನಿ. ಬೇಕಂದ್ರೆ ಗರಂ ಮಸಾಲನೂ ಕೂಡ ಹಾಕ್ಕೋಬೋದು. ಯಾಕಂದ್ರೆ ನಾನು ಸಾಂಬಾರು ಪುಡಿ ಹಾಕಿದ್ನಲ್ಲ, ಹಾಗಾಗಿ ಗರಂ ಮಸಾಲ ಏನು ಹಾಕಲಿಲ್ಲ. ನೋಡಿರಿ ಈಗ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮುಚ್ಚಳ ಮುಚ್ಚಿ 1ರಿಂದ 2 ವಿಷಲ್ ಕೂಗಿಸಿದ್ರೆ ಸಾಕು. ಯಾಕಂದ್ರೆ ಕಾಳು ಆಲ್ರೆಡಿ ಕುದಿಸಿರ್ತೀವಿ. ಇನ್ನೊಂದು ಸ್ವಲ್ಪ ಮೆತ್ತಗೆ ಆಗಲಿ ಅಂತ ಹೇಳಿಬಿಟ್ಟು ಕುದಿಯೋಕ್ಕಿಟ್ಟಿನಿ. ಅದಾದಮೇಲೆ ನಮ್ಮ ತಂಗಿಯಾರು ಬಂದಿದ್ರಲ್ಲ, ನಮ್ಮ ಮನೆಯವ್ರನ್ನ ಆಫೀಸಿಂದ ಬಂದರು. ಹಾಗಾಗಿ ಚಾ ಕಾಸಿ ಸೋಸಾಕತ್ತೀನಿ ನೋಡ್ರಿ. ನನಗೆ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ತಂಗಿ ಗಂಡಗ ಮಾಡಿದ್ದೆ. ನಮ್ಮಿತ್ತ ಓದ್ಕೊಳಕತ್ತಿದ್ಲು. ಟೈಮನ್ನು ಆಗಿತ್ತು, ಹಾಗಾಗಿ ಹಾಕಿಕೊಳ್ಳಿಲ್ಲ. ಚಾ ಕುಡಿತೀಯಾ? ಹಾಂ ಹಾಂ ಸ್ವಲ್ಪ ಬೇಕಾ? ಸ್ವಲ್ಪ ಈಗ ನೋಡ್ರಿ ಕಾಳು ವಿಜಲ್ ಕೂಗಿಬಿಟ್ಟು ಕುಕ್ಕರು ತಣ್ಣಗಾಗಿತ್ತು, ವಿಜಲೆಲ್ಲ ಹೋಗಿತ್ತು. ಹಾಗಾಗಿ ಅದನ್ನು ಓಪನ್ ಮಾಡಿ ನೋಡಾಕತ್ತೀನಿ. ಈಗ ನೋಡ್ರಿ ಕಾಳು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಅದನ್ನು ನಾನೀಗ ಒಂದು ಮರದ ಕಟ್ಗಿದು ನಾವು ಹುಟ್ಟು ಅಂತೀವಿ, ಆಮೇಲೆ ಈ ಕಡೆ ಎಲ್ಲ ಮಸಿಯೋದು ಅಂತಾರೆ, ಮಸಿಯೋ ಕೋಲ್ ಅಂತಾರೆ, ಅದರಲ್ಲೇ ಮಸ್ತೆ ನಾನು ಕಾಳು ಮತ್ತು ಎಲ್ಲನೂ. ಈಗ ಒಗ್ಗರಣೆಗೆ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡೆ 2 ಸ್ಪೂನಷ್ಟು. ಅದಾದಮೇಲೆ 1 ಸ್ಪೂನಷ್ಟು ಸಾಸಿವೆ, 1
ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಹಿಂಗೆ ಹಾಕಿದೆ. ಇದೆಲ್ಲ ಹಾಕಿದಾದಮೇಲೆ ಒಂದು ಬೆಳ್ಳುಳ್ಳಿನ ಒಂದು 10 ಬೆಳ್ಳುಳ್ಳಿ ಹೆಸಳು ಜಜ್ಜಿಬಿಟ್ಟು ಹಾಕ್ಕೊಂಡಿನಿ ಒಗ್ಗರಣೆಗೆ. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ಘಮ ಘಮ ಅಂತಿರ್ತೈತಿ. ಬೆಳ್ಳುಳ್ಳಿ ಹಾಕಿದ ಮೇಲೆ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಹಾಕಿ ಕೆಂಪಗಾಗೋ ಹುರಿದಾದ್ಮೇಲೆ ಈಗ ನೋಡಿರಿ ಮಸ್ತ್ಗೊಂಡು ಇಟ್ಕೊಂಡಿದ್ನೆಲ್ಲ ಹೆಸರು ಕಾಳು ಬ್ಯಾಳಿ ಅದನ್ನೆಲ್ಲ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನ ತೊಳೆದು ಅದರಂದು ನೀರು ಅದಕ್ಕೆ ಹಾಕಾಕತ್ತೀನಿ ನೋಡ್ರಿ. ಈಗ ಮತ್ತು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನಾನು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರನ್ನು ಹಾಕ್ಕೋಬೇಕಾಗತ್ತೆ. ಹೆಸರು ಕಾಳು ಸಾಂಬಾರು ಒಂದು ಸ್ವಲ್ಪ ಗಟ್ಟಿಯಾಗಿನೇ ಇರುತ್ತೆ ಕಾಳು, ಯಾಕಂದ್ರೆ ಚೆನ್ನಾಗಿ ಬೆಂದಿರ್ತಾವೆ ಮೆತ್ತಗೆ. ಹಾಗಾಗಿ ಒಂದು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೋಬೋದು. ಈಗ ನೋಡಿರಿ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಾಕೋತೀನಿ. ಮುಂಚೆಕೂ 1 ಸ್ಪೂನಷ್ಟು ಉಪ್ಪು ಹಾಕಿ ನಾವು ಹೆಸರು ಕಾಳು ಕುದಿಸಿರ್ತೀವಿ, ಹಾಗಾಗಿ ಉಪ್ಪು ನೋಡ್ಕೊಂಬಿಟ್ಟು ಹಾಕ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು. ಈಗ ನೋಡಿರಿ ಮುಚ್ಚಿ ಇಟ್ಟಿದ್ದೆ, ಕುದಿ ಬಂತು. ಎಷ್ಟು ಚೆನ್ನಾಗಿ ಕುದಿಯಾಗತ್ತೈತೆ ನೋಡಿರಿ ಸಾಂಬಾರು. ಈ ರೀತಿ ಕುದಿಬೇಕು. ಕುದ್ಮೇಲೆ ನಾನು ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ಈಗ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ ಲಾಸ್ಟಲ್ಲಿ. ಬೇಕಂದರೆ ಒಗ್ಗರಣೆಗೆ ಸಹ ಹಾಕ್ಕೋಬೋದು ಕೊತ್ತಂಬರಿ, ಈರುಳ್ಳಿ ಹಾಕಿ ಮಾಡಾಕತ್ತೀನಿ. ಎಷ್ಟು ನಡೆದೈತೆ ನೋಡ್ರಿ. ಹಾಲು ಸ್ವಲ್ಪ ಇದ್ವು, ಅವನ್ನ ಕಾಸಾಗತ್ತೀನಿ. ಅವಾಗಲೇ ಕೇಳಿದೆ ಕಾಸ್ಲೇನ ಅಂದ್ರೆ ಬೇಡ ಅಂದ್ರು. ಈಗ ಇಟ್ಟಿವಿ ನೋಡ್ರಿ. ಕುಸಿಗ ಇನ್ನೊಂದು ಪ್ಲೇಟ್ ತಗೊಂತದ ಆಮ್ಲೆಟ್ ಹಾಕಕ್ಕ. ಒಂದ ಕೈಲಿ ಹಾಕಕ್ಕೆ ಬರೋದಿರು. ಈಗ ಹಸಿದು ಹೋಗ್ಲಿ ಅದು. ಜಾಸ್ತಿ ನಂಗೆ ಹೊಟ್ಟೆ ಹಸ್ತಿಲ್ಲ. ನಿಮ್ಮ ಅಮ್ಮ ತಿಂತಾನ. ನೋಡ್ರಿ ಕಳ್ಳ ಆಮ್ಲೆಟ್ ತಿಂದು ಹೆಂಗೆ ಓಡಾಡ್ತಾನ ಮನ್ಯಾಗ. ಒಂಥರ ಸುಂದಾಗಿ ಓಡಾಡ್ತಾನ. ತಿಂದಾನ. ಏನು ತಿಂದಿಲ್ಲ? ಏನು ತಿಂದೆ? ಏನು ತಿಂದೆ? ಎತ್ತರವಾ ಅಲ್ಲಿ ಯಾರೋ ಹಿಂದಿ ಒಳಗೆ ಟೀಚರ್ ಬರ್ತಾಳಂತ ಟ್ಯೂಷನ್ಗೆ. ಇವ್ರೇನು ಮಾತಾಡಲ್ರಿ. ಇಲ್ಲ ಮೇಡಮ್ ಮಾತಾಡ್ತಾನೆ, ಯಾಕೆ ಮಾತಾಡಲ್ಲ? ಮನೇಲಿ ತಲೆ ತಿಂತಾನೆ. ಒಂದು ಇಲ್ಲೇನು ಮಾತಾಡಿದಾರ ಏನೋ ಹೇಳ್ತಾರೆ. ನಿಂದಾತನಪ್ಪ ಆಮ್ಲೆಟು. ಸಪ್ರೇಟೇನು? ಏನು ಮಕ್ಕೊಂಡಿದ್ದೇನು? ತೋರ್ಸಿ ಎಗ್ ಫ್ರೈ. ಈಗ ಎಲ್ಲರೂ ಎಗ್ ಫ್ರೈ ತಿನ್ನೋದು. ಇದು ಹಾಕ್ಬಿಟ್ಟಿದ್ದೀನಿ ವಾಸು ಮಾಡಕ್ಕೆ ಮೆಲ್ಟ್ ಹಾಕ್ಬಿಟ್ಟಿದ್ದೀನಿ. ತಿನ್ನು. ಬಾಟ್ಲು ಬರೀ ನಮ್ದೇ ನೋಡ್ಬಾರ್ದು, ಎಲ್ಲಾರು ನೋಡ್ಬೇಕು. ಲುಕ್ ನೋಡ್ರಿ, ಲುಕ್ ನಗಿಸ್ಬಿಡ್ತಾರೆ ಜಬರ್ಸಕ್ಕೆ ಹೋದ್ರೆ. ನೋಡ್ರಿ ಈಗ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡಕತ್ತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಯಾಕಂದ್ರೆ ರಾತ್ರಿ ಅಷ್ಟು ವಿಡಿಯೋ ಮಾಡಿಕೊಂಡೆ, ಮತ್ತೆ ಹೊಳ್ಳಿ ವಿಡಿಯೋನ ಮಾಡಲಿಲ್ಲ. ಹಾಗಾಗಿ ಈಗ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ.
ಬೆಳಗ್ಗಿನ ಕೆಲಸ ಎಲ್ಲ ಆಗೈತಿ. ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಕೊಂಡೆ, ತಲೆ ಸ್ನಾನ ಮಾಡಿ ಎಲ್ಲ ದೇವ್ರಿಗೆ ದೀಪ ಹಚ್ಬೇಕಂತ ಹೋದ್ರಿ. ಎಣ್ಣಿನ ಇಲ್ಲ ದೇವ್ರಿಗೆ ದೀಪ ಹಚ್ಚಕ್ಕೆ. ಅದಕ್ಕೆ ಈಗ ನಾವು ಹೋಗಿ ತರಕನ ಆಗದ ಈಗಿನ ಬಿಟ್ಟು ಸಂಜೆ ಮುಂದನ ದೀಪ ಹಚ್ಚಿದ್ರಾತಂತ ಬಿಟ್ಟೆ. ಈಗ ನಾವು ಸ್ನಾನ ಮಾಡಿದ್ದು ವೇಸ್ಟ್ ನೋಡ್ರಿ. ಹಂಗೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಎಲ್ಲ ಸ್ವಚ್ಛ ಮಾಡಿ ಇಟ್ಟೀನಿ. ಈಗ ಹೂವು ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಇಟ್ಟೀನಿ. ದೀಪ ಒಂದು ಹಚ್ಚೋದಷ್ಟೇ, ಹೂವು ಏರಿಸ್ಬೇಕು. ಹೂವೂ ಇಲ್ಲ, ಅದಕ್ಕೆ ಸಂಜೆ ಮುಂದೆ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟೆ. ಹೊರಗೆ ಎಲ್ಲ ಹೊಸ್ಲಿಗೆ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟೀನಿ. ಸಾಯಂಕಾಲ ದೀಪ ಹಚ್ಚೋದಷ್ಟೇ ಕೆಲಸ. ಈಗ ಏನಪ್ಪ ಅಂತಂದರೆ ಬೆಳಿಗ್ಗೆ ಎದ್ಗುಟ್ಲೆ ವಿಡಿಯೋ ಅಂತೂ ಮಾಡ್ಕೊಳಕ್ಕಾಗಲಿಲ್ಲ ಇವತ್ತು. ಬೇಗ ಬೇಗ ಮಾಡಿ ಕಳಿಸ್ಬೇಕಾಗಿತ್ತು ನಮಿತಾಗ. ಹಾಗಾಗಿ ಇವತ್ತಾಕಿಗೆ ಬಾಕ್ಸಿಗೆ ಇದನ್ನು ಕೊಟ್ಟು ಕಳಿಸೀನಿ, ಟೊಮೆಟೊ ರೈಸ್. ಅದ್ರದ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಟೊಮೆಟೊ ರೈಸ್ ಭಾಳ ಸಲ ತೋರಿಸೀನಿ. ನೋಡೋಣ ಇನ್ನೊಂದು ಸಲ ಏನಾದರೂ ನಾನು ಮಾಡಿದ್ನಿ ಅಂದ್ರೆ ಶೇರ್ ಮಾಡ್ಕೊತೀನಿ. ಟೈಮ್ ಆಗಿತ್ತು, ಹಾಗಾಗಿ 7 ಗಂಟೆ ಅಂದ್ರೆ ವ್ಯಾನ್ ಬಂದುಬಿಡುತ್ತೆ, ಒಂದು 7, 5, 10ಕ್ಕೆ. ಅದಕ್ಕೆ ಲಘುನ ಕಳಿಸ್ಬೇಕು ನೋಡ್ರಿ. ಹಾಗಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಒಂದೊಂದು ದಿನ ಬೇಗ ಎದ್ದಿರ್ತೀನಲ್ಲ, ಆವಾಗ ಬೇಗ ವಿಡಿಯೋ ಮಾಡ್ಕೊಂಬಿಡ್ತೀನಿ. ಇಲ್ಲಾಂದ್ರೆ ಮಾಡ್ಕೊಳಕ್ಕಾಗಂಗಿಲ್ಲ 6 ಗಂಟೆಗೆ ಎದ್ರೆ. ನಮ್ಮ ನವ್ವೇನೋ ಈಗ ಎದ್ದು ನಿಂದ್ರಿಸಿನಿ ಇಲ್ಲೇ ನೋಡ್ರಿ, ಕಿಟಕಿಯ ನಿಂತಾಳ. ಆಕಿಗೆ ಸ್ವಲ್ಪ ಮುಖ ಗಿಕ್ಕ ಎಲ್ಲ ತೊಳಿಬೇಕು. ಬೆಳಿಗ್ಗೆಯಿಂದ ಲಾಗ ಮಾಡಿದ್ದಿಲ್ಲ, ಏನು ಬೆಳಿಗ್ಗೆಯಿಂದ ಲಾಗ್ ಮಾಡಿದ್ದಿಲ್ಲ. ಮತ್ತು ನಿನ್ನೇನೋ ನಮ್ಮ ತಂಗಿಯರು ಬಂದಿದ್ರು ನೋಡ್ರಿ, ಅಷ್ಟೇ ವಿಡಿಯೋ ಮಾಡಿಕೊಂಡೆ. ಅದಕ್ಕೆ ಈಗ ವಿಡಿಯೋ ಎಂಡ್ ಮಾಡ್ಬೇಕಂತ ಹೇಳಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಾಕತ್ತಿದ್ದೆ. ಈಕೆ ನೋಡ್ರಿ ಅಳಕ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ನೋಡ್ರಿ, ಈಗ ಅನ್ನನ ಬಿಸಿ ಮಾಡ್ಕೊಳಕತ್ತೀನಿ. ಮಸಾಲ ರೈಸ್, ಟೊಮೆಟೊ ರೈಸ್ ಅನ್ಬೋದು. ಶೇರ್ ಮಾಡೀನಿ ವಿಡಿಯೋ, ಬಟ್ ಆಗೆಲ್ಲ ನೆನಪು ಹಾರಿ ಶೇರ್ ಮಾಡಿಲ್ಲ ಅಂತಂದು ಹೇಳಿದ್ದೆ. ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ವಿಡಿಯೋ, ಹಾಗಾಗಿ ರೆಸಿಪಿನ ಯಾವ ವಿಡಿಯೋದಾಗ ಐತಿ ನೋಡಬೇಕು. ಈಗ ಇದನ್ನು ಬಿಸಿ ಮಾಡಿಕೊಂಡು ತಿನ್ನಬೇಕು. ಸ್ವಲ್ಪ ಐತಿ ಇದ್ರಾಗ, ನಾವ್ಯಾಗ ಫಸ್ಟ್ ತಿನ್ನಿಸ್ಬಿಡ್ತೀನಿ. ಇಲ್ಲಂದ ನಾನು ಸಾಂಬಾರು ಐತಿ ರಾತ್ರಿದು, ಅನ್ನ ಸಾಂಬಾರು ಮಾಡ್ಕೊಂಡು ತಿಂದ್ರಾತು ನೋಡ್ರಿ. ಆಕಿನ ಅಲ್ಲಿ ನಿಂದ್ರಿಸಿ ಮುಖ ತೊಳೆದು ತಲೆ ಬಾಚಿ ರೆಡಿ ಮಾಡಿ ಅಳಾಕ ಕುಂತ್ಬಿಟ್ಟಾಳ. ಯಾಕಂದ್ರೆ ನಿನ್ನ ರಾತ್ರಿ ನಮ್ಮ ತಂಗಿಯರು ಬಂದಿದ್ದರು, ಮನೆ ಎಲ್ಲ ಫುಲ್ ಗದ್ಲಿತ್ತು ಹುಡುಗರು ಸಲುವಾಗಿ. ಆಮೇಲೆ ನಮಿತಾ ಅವರಪ್ಪ ಆಫೀಸ್ಗೆ ಹೋಗ್ಬಿಟ್ರೆ ನೋಡ್ರಿ. ಮನೆಗೆ ಯಾರೂ ಇಲ್ಲಲ್ಲ, ಎದ್ದುಗುಟ್ಲೆ ಅಳಾಕ ನಿಂತ್ಬಿಟ್ಲು. ರಾತ್ರಿ ಅದ ಗುಂಗ್ನಾಗ ಇರ್ತಾಳೆ, ಹಂಗೆ ಮಕ್ಕೊಂಡಿರ್ತಾಳ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಮನ್ಯಾಗ ಯಾರು ಇಲ್ಲ ಅಂದ್ರೆ ಅಳಾಕ ನಿಂತ್ಬಿಡ್ತಾಳೆ. ಹಾಗಾಗಿ ಮತ್ತಾಕಿಗೆ ಮುಖ ಗಿಕ್ಕ ಎಲ್ಲ ತೊಳೆದು ತಲೆ ಬಾಚಿ ಒಂದು 10 ನಿಮಿಷ 5 ನಿಮಿಷ ಹೊರಗೆ ನಿಂದಿರ್ಸಿದ್ದೆ. ಹೊರಗೆ ಹಸು ನಾಯಿ ಅದೆಲ್ಲ ನೋಡ್ಕೊಂಡು ನಿಂತಿದ್ಲು. ಮತ್ತು ಸಮಾಧಾನ ಆದ್ಲು, ಕರ್ಕೊಂಬಂದು ಈಗ ಒಳಗೆ ನಿಂದಿರಿಸಿ ಇದನ್ನು ಬಿಸಿ ಮಾಡಾಕತ್ತೀನಿ ನೋಡ್ರಿ. ಬಿಸಿ ಮಾಡಿ ಬಿಸಿ ಆಯಿತು, ತಿನ್ನಿಸ್ತೀನಿ. ಈಗ ಅಕ್ಕಿಗೆ ತಿನ್ನಿಸಿ ನಾನು ತಿಂದು ಮತ್ತು ಮುಂದಿನ ಕೆಲಸ ಮಾಡ್ಕೋಬೇಕು. ಅಕ್ಕಿಗೆ ಸ್ನಾನ ಮಾಡಿಸ್ಬೇಕು. ಮುಖ ಅಷ್ಟ ತೊಳೆದೀನಿ, ಈಗ ಆಮೇಲೆ ಮಾಡಿಸ್ತೀನಿ. ಎಲ್ಲ ನಾಷ್ಟ ಗಿಷ್ಟ ಆದಮೇಲೆ ಅಲ್ಲಿ ಆಫ್ ಮಾಡ್ತೀನಿ. ಬಿಸಿ ಆಯಿತು ನೋಡ್ರಿ. ಈಗ ಬಿಸಿ ಮಾಡಿದ್ನೆಲ್ಲ ತೋರಿಸಿದೆ. ಈಗ ಊಟ ನಾಷ್ಟ ಮಾಡ್ತೀವಿ. ಹಾಗೆ ಇವತ್ತಿನ ವ್ಲಾಗು ತುಂಬ ಲೆಂತಿ ಆಗುತ್ತೆ ಮಾಡ್ಕೊತ ಹೋದ್ರೆ. ಅದಕ್ಕೆ ಇವತ್ತು ಇಲ್ಲಿಗೆ ಎಣ್ಣೆ ಮಾಡ್ತೀನಿ. ಮತ್ತು ನಾನು ಇವತ್ತು ಮಧ್ಯಾಹ್ನದಾಗಿಂದ ಅಥವಾ ಸಾಯಂಕಾಲದಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ಕೊತೀನಿ. ಮತ್ತು ಅದು ಕಂಟಿನ್ಯೂ ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.